ರಂಜಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. GDS ಥರ್ಡ್ ಮೆರಿಟ್ ಲಿಸ್ಟ್ ರಿಲೀಸ್ ಆಗಿದೆ. ನೀವಿನ್ನೂ ರಿಸಲ್ಟ್ ಚೆಕ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಚೆಕ್ ಮಾಡ್ಕೊಳ್ಳಿ. ಯಾವ ರೀತಿಯಾಗಿ ರಿಸಲ್ಟ್ ಚೆಕ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ರಿಸಲ್ಟ್ ಚೆಕ್ ಮಾಡಿಕೊಂಡು ಸೆಲೆಕ್ಟ್ ಆಗಿದ್ದೀರಾ ನೀವು ಅಂತ ಅಂದರೆ ನಿಮಗೆಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅಂತ ಅಂದರೆ DV ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೀವು ಅಟೆಂಡ್ ಆಗಬೇಕಾಗತ್ತೆ. ಅದು ಇದೇ ಮಂತು 26ನೇ ತಾರೀಕು ಒಳಗಡೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೀವು ಹೋಗಬೇಕಾಗತ್ತೆ. ಎಲ್ಲಿಗೆ ಹೋಗಬೇಕು ಅಂತ ಅಂದರೆ ನೀವು ಯಾವ ಡಿಸ್ಟಿಕ್ಕಲ್ಲಿ ಸೆಲೆಕ್ಟ್ ಆಗಿದ್ದೀರಾ. ಈಗ ನೀವು ಹಾಸನ ಡಿಸ್ಟಿಕ್ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ತುಮಕೂರು ಡಿಸ್ಟಿಕ್ಕಿಗೆ ಅಪ್ಲೈ ಮಾಡಿರ್ತೀರ. ಸೊ ತುಮಕೂರು ಡಿಸ್ಟಿಕ್ಕಲ್ಲಿ ಇರುವಂತಹ ಡಿವಿಷನಲ್ ಆಫೀಸಿಗೆ ಹೋಗ್ಬಿಟ್ಟು ನೀವು ವೆರಿಫಿಕೇಷನ್ನ ಮಾಡಿಸ್ಕೊಳ್ಬೇಕಾಗತ್ತೆ. ಓಕೆನಾ. ನೆಕ್ಸ್ಟು ಅಲ್ಲಿಗೆ ಹೋಗಬೇಕಾದ್ರೆ ನಿಮ್ಮ ಹತ್ರ ಮುಖ್ಯವಾಗಿ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಇರಬೇಕಾಗತ್ತೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನೀವು ಪಾಸ್ ಆದರೆ ಮಾತ್ರ ನಿಮ್ಮ ಸೆಲೆಕ್ಷನ್ ಆಗೋವಂಥದ್ದು. ಯಾವುದ್ಯಾವುದೆಲ್ಲ ಡಾಕ್ಯುಮೆಂಟ್ಸ್ನ ನೀವು ತೊಗೊಂಡು ಹೋಗಬೇಕು ಅಂತ ಅಂದರೆ ಮೇಯ್ನಾಗಿ SSLC ಮಾರ್ಕ್ಸ್ ಕಾರ್ಡ್ ಇರಲೇಬೇಕು. ಹಾಗೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು. ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಮತ್ತು ನೀವು OBC ಇದ್ದರೆ OBC ಸರ್ಟಿಫಿಕೇಟ್, SC/ST ಇದ್ದರೆ SC/ST ಸರ್ಟಿಫಿಕೇಟ್, ಹಾಗೆ EWS ಇದ್ದರೆ EWS ಸರ್ಟಿಫಿಕೇಟ್ ಇದೆಲ್ಲನೂ ಕೂಡ ಇರಬೇಕಾಗತ್ತೆ. ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಐಡೆಂಟಿಟಿ ಪ್ರೂಫಿಗೋಸ್ಕರ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇರಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೀವು EWS ಆಗಿದ್ದರೆ EWS ಸರ್ಟಿಫಿಕೇಟ್, PWD ಆಗಿದ್ದರೆ PWD ಸರ್ಟಿಫಿಕೇಟ್, ಇದಿಷ್ಟು ನಿಮ್ಮ ಹತ್ರ ಇರಬೇಕಾಗತ್ತೆ. ಇದ್ರ ಜೊತೆಗೆ ಮೇಯ್ನ್ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥದ್ದು ಮೆಡಿಕಲ್ ಸರ್ಟಿಫಿಕೇಟ್. ಮೆಡಿಕಲ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ನಿಮ್ಮ ಹತ್ರ ಇರಲೇಬೇಕು. ಕಂಪ್ಯೂಟರ್ ಸರ್ಟಿಫಿಕೇಟ್ನ ಅವಶ್ಯಕತೆ ಇಲ್ಲ. ಇದು ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಇದಾದಮೇಲೆ ಎಲ್ರಿಗೂ ಇನ್ನೂ ಎಷ್ಟು ಮೆರಿಟ್ ಲಿಸ್ಟ್ ಬರುತ್ತೆ ಅಂತ ಇರುತ್ತೆ. ಸೊ 4th ಮೆರಿಟ್ ಲಿಸ್ಟ್ ಬರುತ್ತಾ ಬರಲ್ವಾ ಅಂತ. ಸೊ 4th ಮೆರಿಟ್ ಲಿಸ್ಟು ಖಂಡಿತವಾಗ್ಲೂ ಬರುತ್ತೆ. ಯಾವಾಗ ಬರುತ್ತೆ ಅಂತ ಅಂದರೆ ನೆಕ್ಸ್ಟ್ ಮಂತು 10ನೇ ತಾರೀಕು ಒಳಗಡೆ ನಿಮಗೆ 4th ಮೆರಿಟ್ ಲಿಸ್ಟು ಬರುತ್ತೆ. ಓಕೆನಾ. ಸೊ ಕಟ್ ಆಫ್ ಬಂದುಬಿಟ್ಟು ಹೆಚ್ಚಿಗೆ ಇಳಿಯೋದಿಲ್ಲ. 94, 93 ಒಳಗಡೆ ಇರುತ್ತೆ. ಸೊ ವೇಕೆನ್ಸೀಸ್ ಕೂಡ ಇದಕ್ಕಿಂತ ಕಡಿಮೆ ಇರುತ್ತೆ. ಓಕೆನಾ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ನಾನು ಕ್ಲಾರಿಟಿ ಕೊಡಬೇಕಿತ್ತು ಯಾರ್ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಾ ಅವರಿಗೆ. ಹಾಗಾಗಿ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಓಕೆನಾ. ಸೊ ನಾನು ಈಗಾಗಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ 2-3 ವಿಡಿಯೋ ಮಾಡಿದ್ದೀನಿ. ಸೊ ಇದು ಏನು ಈ ಸರ್ತಿ ಸೆಲೆಕ್ಟ್ ಆಗಿರೋರಿಗೆ ಬೇಕಾಗಿರೋವಂಥ ಇನ್ಫಾರ್ಮೇಷನ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ SMS ಮೆಸೇಜ್ ಬಂದಿರುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ಇಮೇಲಲ್ಲೂ ಕೂಡ ಅವರು ಮೆಸೇಜನ್ನು ಕಳಿಸಿರ್ತಾರೆ. ಡಾಕ್ಯುಮೆಂಟ್ಸು ಏನೇನು ಬೇಕು ಅಂತಲೂ ಕೂಡ ಅದರಲ್ಲಿ ಇರುತ್ತೆ. ಸೊ ಅದೆಲ್ಲನೂ ತೊಗೊಂಡ್ಬಿಟ್ಟು 1 ಸೆಟ್ಟು ಒರಿಜಿನಲ್ ಬೇಕು, ಇನ್ನು 2 ಸೆಟ್ಟು ಫೋಟೋ ಕಾಪಿ ಅಂತಂದರೆ ಜೆರಾಕ್ಸ್ನ ತೊಗೊಂಡು ಹೋಗಬೇಕಾಗತ್ತೆ. ಸೊ ಇದಿಷ್ಟನ್ನು ತೊಗೊಂಡು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗಬೇಕಾಗತ್ತೆ. ಸೊ ಎಲ್ಲರೂ ಕೂಡ ಸರಿಯಾಗಿ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗಿ ಅಟೆಂಡ್ ಆಗಿ. ಮತ್ತು ಏನಾದರೂ GDS ರಿಲೇಟೆಡ್ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೆಕ್ಸ್ಟು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.